ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ.K MANOJ.M ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮಿಡ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ನಿಮ್ಗೆಲ್ಲರಿಗೂ ಗೊತ್ತಿದೆ, ಹೀಗೆ ಬೂಮ್ರಾ ಅವರು ಬೆಂಕಿ ದಾಳಿಗೆ ಇಂಗ್ಲೆಂಡ್ ಒಂಥರ ಪತ್ರ ಕೊಟ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. 7.2 ಓವರು, ಅದರಲ್ಲೂ 3 ಮೇಡ್ ಇನ್ನು ಕೊಟ್ಟಿರೋದು 19 ರನ್ನು, 6 ವಿಕೆಟ್ ಗುರು. ಕ್ರೇಜಿ. ಇಂಗ್ಲೆಂಡ್ ಅಲ್ಲಿ 4 ಜನ ಡಕ್ಔಟ್ ಆಗ್ಬಿಟ್ಟವ್ರೆ ಗುರು. ಜೇಸನ್ ರಾಯ್, ಜೋ ರೂಟ್, ಬೆನ್ ಸ್ಟೋಕ್ಸ್, ಲಿಯಾಮ್ ಲಿವಿಂಗ್ ಸ್ಟೋನ್, ಇಷ್ಟು ಜನ ಡಕ್ಔಟ್ ಗುರು. ತನ್ನ ಮಾಮೂಲಿ ಸ್ಟಾರ್ಟಿಂಗ್ ರಾಯ್ ಅವ್ರದ್ದು ವಿಕೆಟ್ ಐತಲ್ಲ, ರೂಟ್ ಅವ್ರು ಒಂಚೂರು ಚೆನ್ನಾಗಿ ಆಡಿ ಒಂದು 56 ಹೊಡಿತಾರೆ ಏನೋ ಅನ್ಕೊಂಡಿದ್ದೆ ಅವ್ರು ಇರೋ ಫಾರ್ಮ್ ನೋಡಿದ್ರೆ. ಬಟ್ ಬರೀ ಎಡ್ಜ್ ಹೊಡ್ಕೊಂಡೆ ಹೋಯ್ತಿತ್ತು, ಬೇಜಾನ್ ಎಡ್ಜ್ಗಳೇ ಹೊಡೆದೇ ಇದು ಗೈಸ್ ಮ್ಯಾಚ್ ಅಲ್ಲಿ. ಪಿಚ್ಚಲ್ಲಿ ಒಂಚೂರು ಗ್ರಾಸ್ ಇತ್ತು, ಅದನ್ನ ಇಂಡಿಯನ್ ಪೇಸ್ ಬೌಲರ್ಸ್ ಅಂತೂ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಬೆಂಕಿ ಬೌಲಿಂಗ್ ಮಾಡಿದ್ದಾರೆ. ಟಾರ್ಗೆಟ್ ಬರೀ 111 ರನ್ನು, ಇವ್ರು ಹೊಡೆದಿರೋದು 110 ರನ್ನು ಮಾತ್ರ. ಇದ್ರಲ್ಲಿ ಇವ್ರದೇ ಹೈಯೆಸ್ಟ್ ಯಾರಪ್ಪ ಅಂದ್ರೆ ಜಾಸ್ ಬಟ್ಲರು 30 ರನ್ನು, ಇವರೇ ಹೈಯೆಸ್ಟ್. ಸರಿನಾ? ಆ ಥರ ಮ್ಯಾಚ್ ಒಂಥರ ಬೋರ್, ಒಂಥರ ಚೆನ್ನಾಗಿಲ್ಲ ಅನ್ಸದ. ಇವರೊಂದು 250 ಅಷ್ಟಾರು ಹೊಡೆದಿರೋ ಒಂಥರ ಮ್ಯಾಚ್ ನೋಡಕ್ ಒಂಥರ ಇಂಟೆನ್ಸಿಟಿ ಇರೋದು. ಏನಾಗತ್ತೆ ಗುರು ಅಂತ ಇವಾಗ ನನ್ನ ಪ್ರಕಾರ ಇಲ್ಲಿ ಗೂಗಲ್ ಅಲ್ಲಿ ತೋರಿಸ್ತಾರ ಪ್ರಕಾರ 99.5% ಇಂಡಿಯಾ ಗೆಲ್ಲತ್ತೆ ಅಂತ ತೋರಿಸ್ತಾ ಇದೆ. ನನ್ನ ಪ್ರಕಾರ 100% ಇಂಡಿಯಾ ಈ ಮ್ಯಾಚ್ ನ ಹೊಡಿತಾರೆ ಗುರು. ಇದು ಪಕ್ಕ. ಬೇಕಾದ್ರೆ ಎಲ್ಲರೂ ಬರ್ದು ಇಟ್ಕೊಬಿಡಿ, ಇಂಡಿಯಾ ಅವರು ಪಕ್ಕ ಹೊಡಿತಾರೆ. ನೋ ಲಾಸ್ಗೆ ಹೊಡಿತಾರ, ಏನಾಗತ್ತೆ ನೋಡ್ಬೇಕು. ಗೊತ್ತಿಲ್ಲ ಗುರು ಏನಾಗತ್ತೆ ಅಂತ, ನೋಡೋಣ. ಪಕ್ಕ ಗೆಲ್ತಾರೆ ಅನ್ನೋದಂತೂ ಫಿಕ್ಸು. ಎಷ್ಟು ಹೊಡಿತಾರೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಎಷ್ಟು ಬಾಲ್ ರಿಮೈನಿಂಗ್ ಇದೆ ಅನ್ನೋ ಹೊಡಿತಾರೆ. ವಿಕೆಟ್ ನ ಕಳ್ಕೊಂಡು ಹೊಡಿತಾರೆ, ಇಲ್ಲ ಕಳ್ಕೊಳ್ದೇನೆ ಹೊಡಿತಾರೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಮ್ಯಾಚ್ ಮುಗಿದ್ಮೇಲೆ ಗೊತ್ತಾಗೋದು. ನೋಡೋಣ ಗೈಸ್ ಮ್ಯಾಚ್ ಅಲ್ಲಿ ಏನಾಗತ್ತೆ. ಪಕ್ಕ ಇಂಡಿಯಾ ವಿನ್ನು. ಬರ್ದಿಟ್ಕೊಬಿಡಿ ಗೈಸ್. ಜೈ ಹಿಂದ್, ಒಂದೇ ಮಾತರಂ.